ಇನ್ನು ರಮೇಶ್ ಬಂಡಿ ಸಿದ್ದೇಗೌಡ ಹೇಳಿಕೆಗೆ ಎಚ್ಡಿ ಕುಮಾರಸ್ವಾಮಿ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸ್ವಾಮೀಜಿ ಹಾದಿ ತಪ್ಪುತ್ತಿದ್ದಾರೆ ಎಂದ್ರೆ ಏನರ್ಥ? ಯಾರೋ ಶ್ರೀಗಳ ಬಗ್ಗೆ ಬೆರಳು ತೋರಿಸಬಾರದು ಕೂಡ ಶಾಸಕ ರಮೇಶ್ ಕೆ ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನಮ್ಮ ಸ್ವಾಮೀಜಿಯವರ ವ್ಯಕ್ತಿತ್ವ ಎಲ್ಲೋ ಇದೆ. ಟೀಕಿಸುವವರ ವ್ಯಕ್ತಿತ್ವಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ತಾಳಮೇಳವಿಲ್ಲ. ಅದೇ ವೇದಿಕೆಯಲ್ಲಿ ಎಚ್ಡಿ ಕುಮಾರಸ್ವಾಮಿ ಅವರು ತಿರುಗೇಟನ್ನ ಕೊಟ್ಟಿರುವಂತದ್ದು ಪ್ರಮುಖವಾಗಿ ನೋಡಿ. ಒಂದು ಕಡೆ ವೇದಿಕೆ ಮೇಲೆ ಹೇಳಿಕೆಯನ್ನ ಕೊಟ್ಟಂತಹ ಸಂದರ್ಭದಲ್ಲೇ ಎಚ್ಡಿ ಕುಮಾರಸ್ವಾಮಿಯವರು ಬೇಸರವನ್ನ ವ್ಯಕ್ತಪಡಿಸ್ತಾರೆ. ಅದೇ ವೇದಿಕೆಯಲ್ಲಿ ಸ್ವಾಮೀಜಿಯವರ ಹಾದಿ ತಪ್ತಾ ಇದೆ ಅಂದ್ರೆ ಏನರ್ಥ? ಯಾರು ಕೂಡ ಶ್ರೀಗಳ ಬಗ್ಗೆ ಬೆರಳು ತೋರಿಸಬಾರದು, ಅವರು ವಿಚಾರವಾಗಿ ಮಾತನಾಡಬಾರದು ಅಂತ ಶಾಸಕ ರಮೇಶ್ ಕೆ ಕುಮಾರಸ್ವಾಮಿಯವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಪರಮಪೂಜ್ಯ ಸ್ವಾಮೀಜಿಯವರ ಬಗ್ಗೆ ನಮ್ಮ ರಮೇಶ್ ಬಂಡಿ ಸಿದ್ದೇಗೌಡರು ಅವರ ಬಗ್ಗೆ ಹೇಳಿದ್ರು, ಇನ್ಯಾವುದಾದ್ರೂ ಮಠ ಸ್ವಾಮಿಗಳ ಬಗ್ಗೆ ಹೇಳಿದ್ರು ನನಗೆ ಗೊತ್ತಿಲ್ಲ. ನಾವುಗಳು ಪರಮಪೂಜ್ಯ ಸ್ವಾಮೀಜಿಯವರಿಗೆ ನಿಮ್ಮ ಹಾದಿ ಸರಿ ಇಲ್ಲ, ಸರಿಪಡಿಸ್ಕೊಳ್ಳಿ ಅನ್ನೋ ಮಟ್ಟಿಗೆ ನಾವು ಬೆಳೆದು ಬಿಟ್ಟಿದ್ದೀವಿ ಅಂದ್ರೆ ಅಲ್ಲಿಗೆ ನಾನು ಏನು ಹೇಳಬೇಕು ಗೊತ್ತಿಲ್ಲ ನನಗೆ. ಇವತ್ತು ಪರಮ ಪೂಜ್ಯರ ನಡವಳಿಕೆ ಈಗ ನಾನೇ ಒಪ್ಪುತ್ತೀನಿ ಸಾರ್ವಜನಿಕವಾಗಿ. ಒಂದು ಬಾರಿ ಪರಮ ಪೂಜ್ಯ ಸ್ವಾಮೀಜಿಯವರು ಈಗಿನ ರಾಜ್ಯದ ರಾಜಕಾರಣದಲ್ಲಿ ಒಂದು ಮಾತು ಹೇಳಿದ್ರು, ಯಾರೋ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಬೇಕು, ನಮ್ಮ ಸಮಾಜ ಅದಕ್ಕೆ ತಯಾರಾಯ್ತೀವಿ ಅಂತ. ನಾನು ಆ ಸಂದರ್ಭದಲ್ಲಿ ಸ್ವಾಮೀಜಿಯವರಿಗೆ ಹೇಳಿದೆ. ಏಕೆಂದರೆ ಅವರ ಮಾತನ್ನು ಹೇಳಿದಾಗ ಮತ್ತೊಂದು ಸಮಾಜಕ್ಕೆ ಸೇರಿದಂಥ ಸ್ವಾಮಿಗಳು ನಮ್ಮ ಸ್ವಾಮಿಗಳ ಬಗ್ಗೆ ಲಘುವಾಗಿ ಮಾತನಾಡೋದು. ನಾನು ಒಂದೇ ಮಾತು ಹೇಳಿದೆ, ನಮ್ಮ ಸ್ವಾಮೀಜಿಯವರ ವ್ಯಕ್ತಿತ್ವ ಎಲ್ಲೋ ಇದೆ. ಅವರ ಬಗ್ಗೆ ಟೀಕೆ ಮಾಡತಕ್ಕಂಥ ಸ್ವಾಮೀಜಿಗಳ ವ್ಯಕ್ತಿತ್ವಕ್ಕೂ ನಮ್ಮ ಸ್ವಾಮೀಜಿಯವರ ವ್ಯಕ್ತಿತ್ವಕ್ಕೂ ಯಾವುದೇ ರೀತಿಯ ತಾಳ್ಮೇಳಗಳಿಲ್ಲ. ಆ ಹಿನ್ನೆಲೆಯಲ್ಲಿ ನಾನು ಪರಮ ಪೂಜ್ಯರಿಗೆ ಹೇಳಿದೆ, ಬುದ್ಧಿ ನೀವು ಯಾವುದೇ ಕಾರಣಕ್ಕೂ ಯಾರಿಗೇ ಆಗಲಿ ರಾಜಕೀಯವಾಗಿ ನಾನು ಇಂಥವ್ರಿಗೆ ಬೆಂಬಲ ಕೊಟ್ಟಿದ್ದೇನೆ ಅಂತಕ್ಕಂಥದ್ದು ಎಲ್ಲೂ ನೀವು ಹೇಳಬಾರದು ಅಂತಕ್ಕಂಥದ್ದು ನಾನೇ ಹೇಳಿದ್ದೇನೆ. ಅದು ನಾನು ಸಹ 2 ಬಾರಿ ಮುಖ್ಯಮಂತ್ರಿಯಾಗಿ. ಇನ್ನು ರಮೇಶ್ ಬಂಡಿ ಸಿದ್ದೇಗೌಡ ಹೇಳಿಕೆಗೆ ಎಚ್ಡಿ ಕುಮಾರಸ್ವಾಮಿ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸ್ವಾಮೀಜಿ ಹಾದಿ ತಪ್ಪುತ್ತಿದ್ದಾರೆ ಅಂದ್ರೆ ಏನರ್ಥ? ಯಾರೋ ಶ್ರೀಗಳ ಬಗ್ಗೆ ಬೆರಳು ತೋರಿಸಬಾರದು ಕೂಡ ಶಾಸಕ ರಮೇಶ್ ಕೆ ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನಮ್ಮ ಸ್ವಾಮೀಜಿಯವರ ವ್ಯಕ್ತಿತ್ವ ಎಲ್ಲೋ ಇದೆ. ಟೀಕಿಸುವವರ ವ್ಯಕ್ತಿತ್ವಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ತಾಳಮೇಳವಿಲ್ಲ. ಅದೇ ವೇದಿಕೆಯಲ್ಲಿ ಎಚ್ಡಿ ಕುಮಾರಸ್ವಾಮಿ ಅವರು ತಿರುಗೇಟನ್ನ ಕೊಟ್ಟಿರುವಂತದ್ದು ಪ್ರಮುಖವಾಗಿ ನೋಡಿ. ಒಂದು ಕಡೆ ವೇದಿಕೆ ಮೇಲೆ ಹೇಳಿಕೆಯನ್ನ ಕೊಟ್ಟಂತಹ ಸಂದರ್ಭದಲ್ಲೇ ಎಚ್ಡಿ ಕುಮಾರಸ್ವಾಮಿಯವರು ಬೇಸರವನ್ನ ವ್ಯಕ್ತಪಡಿಸ್ತಾರೆ. ಅದೇ ವೇದಿಕೆಯಲ್ಲಿ ಸ್ವಾಮೀಜಿಯವರ ಹಾದಿ ತಪ್ತಾ ಇದೆ ಅಂದ್ರೆ ಏನರ್ಥ? ಯಾರು ಕೂಡ ಶ್ರೀಗಳ ಬಗ್ಗೆ ಬೆರಳು ತೋರಿಸಬಾರದು, ಅವರು ವಿಚಾರವಾಗಿ ಮಾತನಾಡಬಾರದು ಅಂತ ಶಾಸಕ ರಮೇಶ್ ಕೆ ಕುಮಾರಸ್ವಾಮಿಯವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಪರಮಪೂಜ್ಯ ಸ್ವಾಮೀಜಿಯವರ ಬಗ್ಗೆ ನಮ್ಮ ರಮೇಶ್ ಬಂಡಿ ಸಿದ್ದೇಗೌಡರು ಅವರ ಬಗ್ಗೆ ಹೇಳಿದ್ರು, ಇನ್ಯಾವುದಾದ್ರೂ ಮಠ ಸ್ವಾಮಿಗಳ ಬಗ್ಗೆ ಹೇಳಿದ್ರು ನನಗೆ ಗೊತ್ತಿಲ್ಲ. ನಾವುಗಳು ಪರಮಪೂಜ್ಯ ಸ್ವಾಮೀಜಿಯವರಿಗೆ ನಿಮ್ಮ ಹಾದಿ ಸರಿ ಇಲ್ಲ, ಸರಿಪಡಿಸ್ಕೊಳ್ಳಿ ಅನ್ನೋ ಮಟ್ಟಿಗೆ ನಾವು ಬೆಳೆದು ಬಿಟ್ಟಿದ್ದೀವಿ ಅಂದ್ರೆ ಅಲ್ಲಿಗೆ ನಾನು ಏನು ಹೇಳಬೇಕು ಗೊತ್ತಿಲ್ಲ ನನಗೆ. ಇವತ್ತು ಪರಮ ಪೂಜ್ಯರ ನಡವಳಿಕೆ ಈಗ ನಾನೇ ಒಪ್ಪುತ್ತೀನಿ ಸಾರ್ವಜನಿಕವಾಗಿ. ಒಂದು ಬಾರಿ ಪರಮ ಪೂಜ್ಯ ಸ್ವಾಮೀಜಿಯವರು ಈಗಿನ ರಾಜ್ಯದ ರಾಜಕಾರಣದಲ್ಲಿ ಒಂದು ಮಾತು ಹೇಳಿದ್ರು, ಯಾರೋ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಬೇಕು, ನಮ್ಮ ಸಮಾಜ ಅದಕ್ಕೆ ತಯಾರಾಯ್ತೀವಿ ಅಂತ. ನಾನು ಆ ಸಂದರ್ಭದಲ್ಲಿ ಸ್ವಾಮೀಜಿಯವರಿಗೆ ಹೇಳಿದೆ. ಏಕೆಂದರೆ ಅವರ ಮಾತನ್ನು ಹೇಳಿದಾಗ ಮತ್ತೊಂದು ಸಮಾಜಕ್ಕೆ ಸೇರಿದಂಥ ಸ್ವಾಮಿಗಳು ನಮ್ಮ ಸ್ವಾಮಿಗಳ ಬಗ್ಗೆ ಲಘುವಾಗಿ ಮಾತನಾಡೋದು. ನಾನು ಒಂದೇ ಮಾತು ಹೇಳಿದೆ, ನಮ್ಮ ಸ್ವಾಮೀಜಿಯವರ ವ್ಯಕ್ತಿತ್ವ ಎಲ್ಲೋ ಇದೆ. ಅವರ ಬಗ್ಗೆ ಟೀಕೆ ಮಾಡತಕ್ಕಂಥ ಸ್ವಾಮೀಜಿಗಳ ವ್ಯಕ್ತಿತ್ವಕ್ಕೂ ನಮ್ಮ ಸ್ವಾಮೀಜಿಯವರ ವ್ಯಕ್ತಿತ್ವಕ್ಕೂ ಯಾವುದೇ ರೀತಿಯ ತಾಳ್ಮೇಳಗಳಿಲ್ಲ. ಆ ಹಿನ್ನೆಲೆಯಲ್ಲಿ ನಾನು ಪರಮ ಪೂಜ್ಯರಿಗೆ ಹೇಳಿದೆ, ಬುದ್ಧಿ ನೀವು ಯಾವುದೇ ಕಾರಣಕ್ಕೂ ಯಾರಿಗೇ ಆಗಲಿ ರಾಜಕೀಯವಾಗಿ ನಾನು ಇಂಥವ್ರಿಗೆ ಬೆಂಬಲ ಕೊಟ್ಟಿದ್ದೇನೆ ಅಂತಕ್ಕಂಥದ್ದು ಎಲ್ಲೂ ನೀವು ಹೇಳಬಾರದು ಅಂತಕ್ಕಂಥದ್ದು ನಾನೇ ಹೇಳಿದ್ದೇನೆ. ಅದು ನಾನು ಸಹ 2 ಬಾರಿ ಮುಖ್ಯಮಂತ್ರಿಯಾಗಿ. ಇನ್ನು ರಮೇಶ್ ಬಂಡಿ ಸಿದ್ದೇಗೌಡ ಹೇಳಿಕೆಗೆ ಎಚ್ಡಿ ಕುಮಾರಸ್ವಾಮಿ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸ್ವಾಮೀಜಿ ಹಾದಿ ತಪ್ಪುತ್ತಿದ್ದಾರೆ ಅಂದ್ರೆ ಏನರ್ಥ? ಯಾರೋ ಶ್ರೀಗಳ ಬಗ್ಗೆ ಬೆರಳು ತೋರಿಸಬಾರದು ಕೂಡ ಶಾಸಕ ರಮೇಶ್ ಕೆ ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನಮ್ಮ ಸ್ವಾಮೀಜಿಯವರ ವ್ಯಕ್ತಿತ್ವ ಎಲ್ಲೋ ಇದೆ. ಟೀಕಿಸುವವರ ವ್ಯಕ್ತಿತ್ವಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ತಾಳಮೇಳವಿಲ್ಲ. ಅದೇ ವೇದಿಕೆಯಲ್ಲಿ ಎಚ್ಡಿ ಕುಮಾರಸ್ವಾಮಿ ಅವರು ತಿರುಗೇಟನ್ನ ಕೊಟ್ಟಿರುವಂತದ್ದು ಪ್ರಮುಖವಾಗಿ ನೋಡಿ. ಒಂದು ಕಡೆ ವೇದಿಕೆ ಮೇಲೆ ಹೇಳಿಕೆಯನ್ನ ಕೊಟ್ಟಂತಹ ಸಂದರ್ಭದಲ್ಲೇ ಎಚ್ಡಿ ಕುಮಾರಸ್ವಾಮಿಯವರು ಬೇಸರವನ್ನ ವ್ಯಕ್ತಪಡಿಸ್ತಾರೆ. ಅದೇ ವೇದಿಕೆಯಲ್ಲಿ ಸ್ವಾಮೀಜಿಯವರ ಹಾದಿ ತಪ್ತಾ ಇದೆ ಅಂದ್ರೆ ಏನರ್ಥ?
ಯಾರು ಕೂಡ ಶ್ರೀಗಳ ಬಗ್ಗೆ ಬೆರಳು ತೋರಿಸಬಾರದು, ಅವ್ರ ವಿಚಾರವಾಗಿ ಮಾತನಾಡಬಾರದು ಅಂತ ಶಾಸಕ ರಮೇಶ್ ಕೆ ಕುಮಾರಸ್ವಾಮಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಪರಮಪೂಜ್ಯ ಸ್ವಾಮೀಜಿಯವರ ಬಗ್ಗೆ ನಮ್ಮ ರಮೇಶ್ ಬಂಡಿ ಸಿದ್ದೇಗೌಡರು ಅವರ ಬಗ್ಗೆ ಹೇಳಿದ್ರು, ಇನ್ಯಾವುದಾದ್ರೂ ಮಠ ಸ್ವಾಮಿಗಳ ಬಗ್ಗೆ ಹೇಳಿದ್ರು ನನಗೆ ಗೊತ್ತಿಲ್ಲ. ನಾವುಗಳು ಪರಮಪೂಜ್ಯ ಸ್ವಾಮೀಜಿಯವರಿಗೆ ನಿಮ್ಮ ಆದಿ ಸರಿ ಇಲ್ಲ, ಸರಿಪಡಿಸ್ಕೊಳ್ಳಿ ಅನ್ನೋ ಮಟ್ಟಿಗೆ ನಾವು ಬೆಳೆದು ಬಿಟ್ಟಿದ್ದೀವಿ ಅಂದ್ರೆ ಅಲ್ಲಿಗೆ ನಾನು ಏನು ಹೇಳಬೇಕು ಗೊತ್ತಿಲ್ಲ. ನನಗೆ ಇವತ್ತು ಪರಮ ಪೂಜ್ಯರ ನಡವಳಿಕೆ ಈಗ ನಾನೇ ಒಪ್ಪುತ್ತೀನಿ ಸಾರ್ವಜನಿಕವಾಗಿ. ಒಂದು ಬಾರಿ ಪರಮ ಪೂಜ್ಯ ಸ್ವಾಮೀಜಿಯವರು ಈಗಿನ ರಾಜ್ಯದ ರಾಜಕಾರಣದಲ್ಲಿ ಒಂದು ಮಾತು ಹೇಳಿದ್ರು, ಯಾರೋ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಬೇಕು, ನಮ್ಮ ಸಮಾಜ ಅದಕ್ಕೆ ತಯಾರಾಯ್ತೀವಿ ಅಂತ. ನಾನು ಆ ಸಂದರ್ಭದಲ್ಲಿ ಸ್ವಾಮೀಜಿಯವರಿಗೆ ಹೇಳಿದೆ, ಏಕೆಂದರೆ ಅವರ ಮಾತನ್ನು ಹೇಳಿದಾಗ ಮತ್ತೊಂದು ಸಮಾಜಕ್ಕೆ ಸೇರಿದಂಥ ಸ್ವಾಮಿಗಳು ನಮ್ಮ ಸ್ವಾಮಿಗಳ ಬಗ್ಗೆ ಲಘುವಾಗಿ ಮಾತನಾಡೋದು. ನಾನು ಒಂದೇ ಮಾತು ಹೇಳಿದೆ, ನಮ್ಮ ಸ್ವಾಮೀಜಿಯವರ ವ್ಯಕ್ತಿತ್ವ ಎಲ್ಲೋ ಇದೆ. ಅವರ ಬಗ್ಗೆ ಟೀಕೆ ಮಾಡತಕ್ಕಂಥ ಸ್ವಾಮೀಜಿಗಳ ವ್ಯಕ್ತಿತ್ವಕ್ಕೂ ನಮ್ಮ ಸ್ವಾಮೀಜಿಯವರ ವ್ಯಕ್ತಿತ್ವಕ್ಕೂ ಯಾವುದೇ ರೀತಿಯ ತಾಳ್ಮೇಳಗಳಿಲ್ಲ. ಆ ಹಿನ್ನೆಲೆಯಲ್ಲಿ ನಾನು ಪರಮ ಪೂಜ್ಯರಿಗೆ ಹೇಳಿದೆ, ಬುದ್ಧಿ ನೀವು ಯಾವುದೇ ಕಾರಣಕ್ಕೂ ಯಾರಿಗೇ ಆಗಲಿ ರಾಜಕೀಯವಾಗಿ ನಾನು ಇಂಥವ್ರಿಗೆ ಬೆಂಬಲ ಕೊಟ್ಟಿದ್ದೇನೆ ಅಂತಕ್ಕಂಥದ್ದು ಎಲ್ಲೂ ನೀವು ಹೇಳಬಾರದು ಅಂತಕ್ಕಂಥ ನಾನೇ ಹೇಳಿದ್ದೇನೆ. ಅದು ನಾನು ಸಹ 2 ಬಾರಿ ಮುಖ್ಯಮಂತ್ರಿಯಾಗಿ. ಇನ್ನು ರಮೇಶ್ ಬಂಡಿ ಸಿದ್ದೇಗೌಡ ಹೇಳಿಕೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸ್ವಾಮೀಜಿ ಹಾದಿ ತಪ್ಪುತ್ತಿದ್ದಾರೆ ಅಂದ್ರೆ ಏನರ್ಥ? ಯಾರೋ ಶ್ರೀಗಳ ಬಗ್ಗೆ ಬೆರಳು ತೋರಿಸಬಾರದು ಕೂಡ ಶಾಸಕ ರಮೇಶ್ ಕೆ ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನಮ್ಮ ಸ್ವಾಮೀಜಿಯವರ ವ್ಯಕ್ತಿತ್ವ ಎಲ್ಲೋ ಇದೆ, ಟೀಕಿಸುವವರ ವ್ಯಕ್ತಿತ್ವಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ತಾಳಮೇಳವಿಲ್ಲ. ಅದೇ ವೇದಿಕೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ತಿರುಗೇಟನ್ನ ಕೊಟ್ಟಿರುವಂತದ್ದು ಪ್ರಮುಖವಾಗಿ ನೋಡಿ. ಒಂದು ಕಡೆ ವೇದಿಕೆ ಮೇಲೆ ಹೇಳಿಕೆಯನ್ನ ಕೊಟ್ಟಂತಹ ಸಂದರ್ಭದಲ್ಲೇ ಎಚ್.ಡಿ. ಕುಮಾರಸ್ವಾಮಿ ಅವರು ಬೇಸರವನ್ನ ವ್ಯಕ್ತಪಡಿಸ್ತಾರೆ. ಅದೇ ವೇದಿಕೆಯಲ್ಲಿ ಸ್ವಾಮೀಜಿಯವರ ಹಾದಿ ತಪ್ತಾ ಇದೆ ಅಂದ್ರೆ ಏನರ್ಥ? ಯಾರು ಕೂಡ ಶ್ರೀಗಳ ಬಗ್ಗೆ ಬೆರಳು ತೋರಿಸಬಾರದು, ಅವ್ರ ವಿಚಾರವಾಗಿ ಮಾತನಾಡಬಾರದು ಅಂತ ಶಾಸಕ ರಮೇಶ್ ಕೆ ಕುಮಾರಸ್ವಾಮಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಪರಮಪೂಜ್ಯ ಸ್ವಾಮೀಜಿಯವರ ಬಗ್ಗೆ ನಮ್ಮ ರಮೇಶ್ ಬಂಡಿ ಸಿದ್ದೇಗೌಡರು ಅವರ ಬಗ್ಗೆ ಹೇಳಿದ್ರು, ಇನ್ಯಾವುದಾದ್ರೂ ಮಠ ಸ್ವಾಮಿಗಳ ಬಗ್ಗೆ ಹೇಳಿದ್ರು ನನಗೆ ಗೊತ್ತಿಲ್ಲ. ನಾವುಗಳು ಪರಮಪೂಜ್ಯ ಸ್ವಾಮೀಜಿಯವರಿಗೆ ನಿಮ್ಮ ಆದಿ ಸರಿ ಇಲ್ಲ, ಸರಿಪಡಿಸ್ಕೊಳ್ಳಿ ಅನ್ನೋ ಮಟ್ಟಿಗೆ ನಾವು ಬೆಳೆದು ಬಿಟ್ಟಿದ್ದೀವಿ ಅಂದ್ರೆ ಅಲ್ಲಿಗೆ ನಾನು ಏನು ಹೇಳಬೇಕು ಗೊತ್ತಿಲ್ಲ. ನನಗೆ ಇವತ್ತು ಪರಮ ಪೂಜ್ಯರ ನಡವಳಿಕೆ ಈಗ ನಾನೇ ಒಪ್ಪುತ್ತೀನಿ ಸಾರ್ವಜನಿಕವಾಗಿ. ಒಂದು ಬಾರಿ ಪರಮ ಪೂಜ್ಯ ಸ್ವಾಮೀಜಿಯವರು ಈಗಿನ ರಾಜ್ಯದ ರಾಜಕಾರಣದಲ್ಲಿ ಒಂದು ಮಾತು ಹೇಳಿದ್ರು, ಯಾರೋ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಬೇಕು, ನಮ್ಮ ಸಮಾಜ ಅದಕ್ಕೆ ತಯಾರಾಯ್ತೀವಿ ಅಂತ. ನಾನು ಆ ಸಂದರ್ಭದಲ್ಲಿ ಸ್ವಾಮೀಜಿಯವರಿಗೆ ಹೇಳಿದೆ, ಏಕೆಂದರೆ ಅವರ ಮಾತನ್ನು ಹೇಳಿದಾಗ ಮತ್ತೊಂದು ಸಮಾಜಕ್ಕೆ ಸೇರಿದಂಥ ಸ್ವಾಮಿಗಳು ನಮ್ಮ ಸ್ವಾಮಿಗಳ ಬಗ್ಗೆ ಲಘುವಾಗಿ ಮಾತನಾಡೋದು. ನಾನು ಒಂದೇ ಮಾತು ಹೇಳಿದೆ, ನಮ್ಮ ಸ್ವಾಮೀಜಿಯವರ ವ್ಯಕ್ತಿತ್ವ ಎಲ್ಲೋ ಇದೆ. ಅವರ ಬಗ್ಗೆ ಟೀಕೆ ಮಾಡತಕ್ಕಂಥ ಸ್ವಾಮೀಜಿಗಳ ವ್ಯಕ್ತಿತ್ವಕ್ಕೂ ನಮ್ಮ ಸ್ವಾಮೀಜಿಯವರ ವ್ಯಕ್ತಿತ್ವಕ್ಕೂ ಯಾವುದೇ ರೀತಿಯ ತಾಳ್ಮೇಳಗಳಿಲ್ಲ. ಆ ಹಿನ್ನೆಲೆಯಲ್ಲಿ ನಾನು ಪರಮ ಪೂಜ್ಯರಿಗೆ ಹೇಳಿದೆ, ಬುದ್ಧಿ ನೀವು ಯಾವುದೇ ಕಾರಣಕ್ಕೂ ಯಾರಿಗೇ ಆಗಲಿ ರಾಜಕೀಯವಾಗಿ ನಾನು ಇಂಥವ್ರಿಗೆ ಬೆಂಬಲ ಕೊಟ್ಟಿದ್ದೇನೆ ಅಂತಕ್ಕಂಥದ್ದು ಎಲ್ಲೂ ನೀವು ಹೇಳಬಾರದು ಅಂತಕ್ಕಂಥದ್ದು ನಾನೇ ಹೇಳಿದ್ದೇನೆ. ಅದು ನಾನು ಸಹ 2 ಬಾರಿ ಮುಖ್ಯಮಂತ್ರಿಯಾಗಿ